ಈ ಭೂಮಿಯ ಮೇಲೆ ಮಾನವನ ಊಹೆಗೂ ಮೀರಿ ಹಲವಾರು ಸಂಗತಿಗಳು ನಡೆಯುತ್ತವೆ. ಅಂತಹ ಕುತೂಹಲಕಾರಿ ಸಂಗತಿಯೇ ನಮ್ಮ ಇಂದಿನ ಈಗೂ ಉಂಟೆ. ಇವರ ಹೆಸರು ಕೇಶವ್ ಅಂತ. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರೋ ಕೇಶವ್ ಅವರು 25 ವರ್ಷವಾದರೂ ಅವರ ತಲೆ ಕೂದಲುಗಳು ಬೆಳೆಯುವುದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಅವರು ನಾನಾ ಆಸ್ಪತ್ರೆಯನ್ನು ಸುತ್ತುತ್ತಾರೆ, ನಾನಾ ಚಿಕಿತ್ಸೆಯನ್ನು ಪಡೆಯುತ್ತಾರೆ. ಆದರೆ ಯಾವುದೇ ಚಿಕಿತ್ಸೆಯು ಪರಿಣಾಮಕಾರಿಯಾಗಿರುವುದಿಲ್ಲ. ಇಂತಹ ಸಮಯದಲ್ಲಿ ಓರ್ವ ವ್ಯಕ್ತಿಯಿಂದ ಒಂದು ಮಾಹಿತಿ ಸಿಗುತ್ತದೆ. ಅಂತಹ ಮಾಹಿತಿಯೇ ಒಂದು ಫಾರ್ಮುಲಾ, ಒಂದು ಪರಿಣಾಮಕಾರಿಯಾದ ಒಂದು ಔಷಧಿ. ಇಂತಹ ಒಂದು ಫಾರ್ಮುಲಾವನ್ನು ಈಗ ಕೇಶವ್ ಅವರು ಬಳಸಲು ಆರಂಭಿಸಿದ್ದಾರೆ. ಕೇಶವ್ ಅವರು ಈಗ ಬದಲಾಗಿದ್ದಾರೆ. ಇದೀಗ ಅವರು ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇವರ ಹೆಸರು ಪಶುಪತಿ ಅಂತ. ಒಳಿತನ್ನು ಕಂಡವರು. ಪಶುಪತಿಯವರಿಗೆ 40 ವರ್ಷವಾದರೂ ಮದುವೆಯಾಗುವುದಿಲ್ಲ. ಇದಕ್ಕೆ ಕಾರಣ ಏನು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ, ಪಶುಪತಿಯವರಿಗೆ ತಲೆ ಕೂದಲಿನ ಸಮಸ್ಯೆ. ಕೂದಲಿನ ಸಮಸ್ಯೆಗಾಗಿ ಪಶುಪತಿಯವರು ಹಲವಾರು ಆಸ್ಪತ್ರೆಯನ್ನು ಸುತ್ತುತ್ತಾರೆ, ಹಲವಾರು ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಯಾವುದೇ ಚಿಕಿತ್ಸೆಯೂ ಫಲಕಾರಿಯಾಗುವುದಿಲ್ಲ. ಇದರಿಂದಾಗಿ 40 ವರ್ಷವಾದರೂ ಪಶುಪತಿಯವರು ಯಾರಿಗೂ ಪತಿಯಾಗುವುದಿಲ್ಲ. ಇಂತಹ ದುಃಖದಲ್ಲಿ ಜೀವನ ಸಾಗಿಸುತ್ತಿದ್ದ ಪಶುಪತಿ ಅವರಿಗೆ ಓರ್ವರಿಂದ ಒಂದು ಸಲಹೆ ಸಿಗುತ್ತದೆ. ಆ ಸಲಹೆಯೇ ಈ ಫಾರ್ಮುಲಾ. ಅಂತಹ ಅದ್ಭುತವಾದ ಫಾರ್ಮುಲಾವನ್ನು ಬಳಸಿದ ನಂತರ ಪಶುಪತಿಯವರ ತಲೆಯಲ್ಲಿ ಕೂದಲುಗಳು ಬೆಳೆಯಲು ಆರಂಭಿಸುತ್ತವೆ. ಇದೀಗ ಅವರು ಓರ್ವ ಮಹಿಳೆಯೊಂದಿಗೆ ವಿವಾಹ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಸಹಸ್ರಾರು ಜನರ ಜೀವನದಲ್ಲಿ ಚಕಿತಗಳನ್ನು ಉಂಟು ಮಾಡುತ್ತಿರೋ ಆ ಫಾರ್ಮುಲಾವಾದರೂ ಯಾವುದು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಇಲ್ಲಿಗಾಗಲೇ ಸಹಸ್ರಾರು ಜನರ ಜೀವನದಲ್ಲಿ ಚಕಿತವನ್ನು ಉಂಟು ಮಾಡಿರೋ ಆ ಪರಿಣಾಮಕಾರಿ ಔಷಧವಾದರೂ ಯಾವುದು? ಆ ಪರಿಣಾಮಕಾರಿ ಫಾರ್ಮುಲಾವಾದರೂ ಯಾವುದು? ಅಂತಹ ಪರಿಣಾಮಕಾರಿ ಫಾರ್ಮುಲಾವನ್ನು ಕಂಡು ಹಿಡಿದವರಾದರೂ ಯಾರು ಎಂಬ ನಿಮ್ಮ ಹಲವು ಪ್ರಶ್ನೆಗೆ ಉತ್ತರ, ಕರ್ನಾಟಕದ ಒಂದು ಪ್ರತಿಷ್ಠಿತ ನಗರದಲ್ಲಿ ವಾಸವಾಗಿರೋ ಅಜ್ಜಿ ಜಪ್ಪನವರು ಕಂಡು ಹಿಡಿದಿರೋ ಈ ಕರಿಬೇವಿನ ಎಣ್ಣೆ
ಅತ್ಯಂತ ಪರಿಣಾಮಕಾರಿ ಎಣ್ಣೆ, ಅತ್ಯಂತ ಪರಿಣಾಮಕಾರಿ ಫಾರ್ಮುಲಾವಾಗಿದೆ. ಈ ಕರಿಬೇವಿನ ಎಣ್ಣೆಯಿಂದ ಸಹಸ್ರಾರು ಜನರ ಜೀವನದಲ್ಲಿ ಚಕಿತವು ಎದುರಾಗಿದೆ. ಹಲವಾರು ಜನರು ಮದುವೆಯಾಗಿದ್ದಾರೆ. ಜಪಾನ್ ಅವರು ಕಂಡುಹಿಡಿದಿರೋ ಈ ಪರಿಣಾಮಕಾರಿ ಕರಿಬೇವು ಎಣ್ಣೆಯ ಹಿಂದಿನ ರಹಸ್ಯ, ಹಿಂದಿನ ಶಕ್ತಿಯೇ ಕರಿಬೇವು. ಬೆಂಗಳೂರಿನ ಕೋರಮಂಗಲದಲ್ಲಿ ಓರ್ವ ವ್ಯಕ್ತಿಯಿಂದ ನಡೆಯುತ್ತಿರೋ ಚಮತ್ಕಾರಿ ಸಂಗತಿಗಳನ್ನು ನೋಡಿದಾಗ ನಮ್ಮಲ್ಲಿ ಮೂಡೋ ಕಟ್ಟ ಕಡೆಯ ಪ್ರಶ್ನೆಯೇ ಈಗೂ ಮುಂದೆ.